ಬದುಕಿನ ಎಲ್ಲ ಒಂದು ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳೇ ಕಾರಣವಾಗಿರುತ್ತದೆ. ನಾವು ಯಾವ ರೀತಿಯಾಗಿ ಆಲೋಚನೆಗಳನ್ನು ಮಾಡುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾದದ್ದು. ಏಕೆಂದರೆ ನಾವು ಮಾಡುವಂತಹ ಆಲೋಚನೆಗಳೇ ನಮ್ಮ ಮುಂದಿನ ಜೀವನದ ಭವಿಷ್ಯದ ಭವ್ಯ ಬುನಾದಿಯಾಗಿರುತ್ತದೆ. ಹಾಗಾಗಿ ಆಲೋಚನೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡುವುದನ್ನು ಕಲಿತುಕೊಳ್ಳಬೇಕು. ಸರಿಯಾದ ಜ್ಞಾನವೇ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮವಾಗಿರುವಂತಹ ಪರಿಹಾರ ಆಗಿರುತ್ತದೆ. ಹಾಗಾಗಿ ಯಾವುದೇ ಒಂದು ಯೋಚನೆಗಳನ್ನು ಮಾಡಿದರೂ ಕೂಡ ಅದು ನಿಮ್ಮ ಜೀವನದ ಏಳಿಗೆಯನ್ನು ಕುರಿತು ಆಗಿರಬೇಕು. ಅಂತಹ ಯೋಚನೆಗಳನ್ನು ಮಾತ್ರ ನೀವು ಜೀವನದಲ್ಲಿ ಮಾಡುವುದಕ್ಕೆ ಹೋಗಬೇಕು. ಸುಖ ಸುಮ್ಮನೆ ಇಲ್ಲದೆ ಇರುವಂತಹ ವಿಚಾರಗಳನ್ನು ತಲೆಗೆ ಹಚ್ಚಿಕೊಂಡು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದರ ಬದಲಿಗೆ ನಿಮ್ಮ ಜೀವನವನ್ನು ಕೂಡ ಏಕೆ ಹಾಳು ಮಾಡಿಕೊಳ್ಳುತ್ತೀರಾ? ಯೋಚನೆಗಳನ್ನು ಮಾಡುವುದೇ ಆದರೆ ಒಳ್ಳೆಯ ರೀತಿಯಲ್ಲಿ ಯೋಚನೆಗಳನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಆ ಯೋಚನೆಗಳಿಂದ ನಿಮ್ಮ ಜೀವನಕ್ಕೆ ಏನಾದರೂ ಒಂದು ಒಳ್ಳೆಯ ಕಾರ್ಯ ಅಂತೂ ಆಗಬೇಕು. ಆ ರೀತಿಯ ಯೋಚನೆಗಳನ್ನು ನೀವು ಮಾಡಬೇಕು. ಅಂದಾಗ ಮಾತ್ರ ಅದು ನಿಮ್ಮ ಜೀವನದ ನಿಮ್ಮ ಏಳಿಗೆಯನ್ನು ಬಯಸುವುದಕ್ಕೆ ಸಾಧ್ಯವಾಗುವುದು. ಸುಖ ಸುಮ್ಮನೆ ಇಲ್ಲದೆ ಇರುವಂತಹ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಭವಿಷ್ಯವನ್ನು ಏಕೆ ಹಾಳು ಮಾಡಿಕೊಳ್ಳುತ್ತೀರಾ? ನಿಸ್ವಾರ್ಥದಿಂದ ಮಾಡುವಂತಹ ಯಾವ ಕೆಲಸವೂ ಕೂಡ ನಿನ್ನನ್ನು ನೋಯಿಸುವುದಕ್ಕೆ ಸಾಧ್ಯವಿಲ್ಲ. ಕೆಲಸ ಮಾಡುವಾಗ ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ಮೊದಲು ಹೋಗಬಾರದು. ಮನುಷ್ಯ ತಮ್ಮ ಕರ್ತವ್ಯವನ್ನು ತಾವು ನಿರಂತರವಾಗಿ ಶ್ರಮಪಟ್ಟು ಮಾಡುವುದನ್ನು ಕಲಿತುಕೊಳ್ಳಬೇಕು. ಖಂಡಿತವಾಗಿಯೂ ಕೂಡ ಸಮಯ ಎನ್ನುವುದು ಬಂದಾಗ, ಕಾಲ ಎನ್ನುವುದು ಕೂಡಿ ಬಂದಾಗ ನಿನ್ನ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಕ್ಕೆ ತಕ್ಕ ರೀತಿಯಾಗಿರುವಂತಹ ಪ್ರತಿಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ. ನಿನ್ನ ಬದುಕಿನಲ್ಲಿ ನಡೆಯುವುದೆಲ್ಲವೂ ಕೂಡ ನಿನ್ನ ಕರ್ಮದ ಫಲವೇ ಆಗಿರುತ್ತದೆ. ಹಾಗಾಗಿ ನೀನು ಮುಂದೆ ಜೀವನದಲ್ಲಿ ಚೆನ್ನಾಗಿರಬೇಕು ಅನ್ನುವುದೇ ಆದರೆ ಇಂದು ನೀನು ಮಾಡುತ್ತಿರುವಂತಹ ಕರ್ಮಗಳೇ ಅವಲಂಬಿತವಾಗಿರುತ್ತವೆ. ಹಾಗಾಗಿ ಮಾಡುತ್ತಿರುವಂತಹ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡುವುದನ್ನು ಕಲಿತುಕೊಳ್ಳಬೇಕು. ನಾನು ಮಾತ್ರವೇ ಎನ್ನುವಂತಹ ಅಹಂಕಾರವನ್ನು ಬಿಟ್ಟಾಗ ಪ್ರಪಂಚ ನೀಡುವಂತಹ ಖುಷಿಗೆ ನಿನಗೆ ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಜೀವನದಲ್ಲಿ ನಾನೇ ದೊಡ್ಡವನು, ನಾನೇ ಎಲ್ಲರಿಗಿಂತಲೂ ಕೂಡ ಮೇಲು ಎನ್ನುವಂತಹ ಭಾವನೆಗಳನ್ನು ಜೀವನದಲ್ಲಿ ಹೊಂದಿರುವುದು ಒಳ್ಳೆಯದಲ್ಲ. ಪ್ರತಿದಿನವೂ ಕೂಡ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಬೇಕು. ಏಕೆಂದರೆ ನೀನು ಚೆನ್ನಾಗಿ ಬೆಳೆದಾಗ ಮಾತ್ರ ಇತರರನ್ನು ನೀನು ನೋಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಮೊದಲು ನೀನು ಬೆಳೆದು ನಿಲ್ಲುವುದನ್ನು ಕಲಿತುಕೊಳ್ಳಬೇಕು. ಅರ್ಥಾತ್ ನಿನ್ನ ಬೆಳವಣಿಗೆಯೇ ಮೊದಲ ನಿನ್ನ ಗುರಿಯಾಗಬೇಕು. ತದನಂತರದಲ್ಲಿ ಬೇರೆ ಎಲ್ಲ ಕೆಲಸಗಳನ್ನು ಮಾಡುವುದಕ್ಕೆ ನಿನಗೆ ಸಮಯಾವಕಾಶಗಳು ಸಿಗುತ್ತದೆ. ಮೊದಲು ನೀನೇ ಸರಿ ಹೊಂದಿಲ್ಲ ಎಂದಾಗ ಇತರರಿಗೆ ಹೇಗೆ ತಾನೇ ಉಪದೇಯವನ್ನು ಮಾಡುವುದಕ್ಕೆ ಸಾಧ್ಯವಾದೀತು ಹೇಳಿ? ಅಪಾರವಾಗಿರುವಂತಹ ಪರಿಶ್ರಮದಿಂದಲೇ ಸಫಲತೆಯು ಪ್ರಾಪ್ತವಾಗುತ್ತದೆ. ಕೇವಲ ವಿಚಾರ ಮಾಡುತ್ತಾ ಕುಳಿತುಕೊಳ್ಳುವುದರಿಂದ ಆಗುವುದಿಲ್ಲ. ಹಾಗಾಗಿ ನಿಮ್ಮ ವಿಚಾರಗಳಿಗೆ ಅನುಗುಣವಾಗಿ ನೀವು ಕಾರ್ಯೋನ್ಮುಖರಾದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಕನಸಿನ ದಾರಿಯನ್ನು ನೀವು ಮೆಟ್ಟಿ ನಡೆಯುವುದಕ್ಕೆ, ನಿಮ್ಮ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾಗುವುದು. ವಿಷಾದವು ಭೂತ ಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಚಿಂತೆಯೂ ಕೂಡ ಮನುಷ್ಯನನ್ನು ಸುಧಾರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ವರ್ತಮಾನವನ್ನು ಆನಂದಿಸುವುದು ಅಂತಿಮವಾಗಿರುವಂತಹ ಸಂತೋಷ. ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಮನುಷ್ಯ ಅನಿಸಿಕೊಂಡವನು ಜೀವನದಲ್ಲಿ ಏಳಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದು. ಬದುಕಿನಲ್ಲಿ ಬದುಕನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ನಿಮ್ಮ ಉದ್ದೇಶಗಳು ಶುದ್ಧವಾಗಿ ಇದ್ದಾಗ ತಪ್ಪು ಮಾರ್ಗಗಳು ಸಹ ಸರಿಯಾದ ದಿಕ್ಕಿನ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಹಾಗಾಗಿ ನಮ್ಮ ಉದ್ದೇಶಗಳು ಯಾವಾಗಲೂ ಕೂಡ ಶುದ್ಧವಾಗಿ ಇರಬೇಕು. ಅಂತಹ ಉದ್ದೇಶಗಳನ್ನು ಮಾತ್ರ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಯಾವುದೋ ಒಂದು ಸುಖ ಸುಮ್ಮನೆ ಇಲ್ಲದೆ ಇರುವಂತಹ ಉದ್ದೇಶಗಳನ್ನು ಜೀವನದಲ್ಲಿ ಹೊಂದುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಆಗುವುದಿಲ್ಲ. ಸುಖ ಸುಮ್ಮನೆ ವ್ಯರ್ಥ ಸಮಯವನ್ನು ಕಳೆದಂತೆಯೇ ಆಗುವುದು. ನಿಮ್ಮ ಉದ್ದೇಶಗಳು ಸ್ಪಷ್ಟವಾಗಿ ಇರಬೇಕು. ಆಗ ಮಾತ್ರ ನಿಮ್ಮ ಏಳಿಗೆ ಅನ್ನುವುದು ಸ್ಪಷ್ಟವಾಗಿ ಆಗುವುದಕ್ಕೆ ಸಾಧ್ಯವಾಗುವುದು. ಪ್ರತಿ ದೊಡ್ಡ ಸಾಧನೆಯ ಮೊದಲ ಹೆಜ್ಜೆಯೇ ಒಂದು ಕನಸಾಗಿರುತ್ತದೆ. ಹಾಗಾಗಿ ಆ ಕನಸನ್ನು ನನಸು ಮಾಡಿಕೊಳ್ಳಬೇಕು ಅನ್ನುವುದೇ ಆದರೆ ಮೊದಲು ಕನಸು ಕಾಣಬೇಕು. ಆ ಕನಸಿನ ತಕ್ಕ ರೀತಿಯಾಗಿರುವಂತಹ ಪ್ರಯತ್ನಗಳನ್ನು ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಬದುಕಿನ ಕನಸನ್ನು ನನಸಾಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ದೇವರು ಯಾರನ್ನೂ ಕೂಡ ಹರಿಸಬೇಕೆಂದು ತೀರ್ಮಾನಿಸುತ್ತಾನೆಯೋ ಅವರನ್ನು ಅತ್ಯಂತ ಕಠಿಣವಾಗಿರುವಂತಹ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ನಿಮ್ಮ ಜೀವನದಲ್ಲಿ ಬರುವಂತಹ ಎಂತಹ ಕಠಿಣವಾಗಿರುವಂತಹ ಸಮಸ್ಯೆಗಳೇ ಬಂದರೂ ಕೂಡ ಅದನ್ನು
ಅದನ್ನು ನಿಭಾಯಿಸುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ಆ ಒಂದು ಸಮಸ್ಯೆಗಳನ್ನು ನೀವು ನಿಭಾಯಿಸುತ್ತೀರಾ. ಆ ಒಂದು ಚಾಕಚಕ್ಯತೆ ನಿಮ್ಮಲ್ಲಿ ಖಂಡಿತವಾಗಿಯೂ ಕೂಡ ಇದ್ದೇ ಇದೆ. ನೋಡಿ, ನಮ್ಮಲ್ಲಿಯೇ ನಮ್ಮ ಆತ್ಮದೊಳಗೆ ಪರಮಾತ್ಮ ಇದ್ದಾನೆ. ಅವನು ಜಾಗೃತನಾದಾಗ ಖಂಡಿತವಾಗಿಯೂ ಕೂಡ ನಾವು ಕಂಡಂತಹ ಕನಸೆಲ್ಲ ನನಸಾಗುತ್ತದೆ. ಕೇವಲ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಗಳನ್ನು ಮಾತ್ರ ನಾವು ಮಾಡುತ್ತಾ ಮುಂದುವರಿಯಬೇಕು ಅಷ್ಟೇ. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯ ಅಲ್ಲವೇ ಅಲ್ಲ ಎನ್ನುವುದನ್ನು ಅರಿತಾಗ ಮಾತ್ರ ಮನುಷ್ಯನ ಅಹಂಕಾರ ಎನ್ನುವುದು ಕಳೆಯುತ್ತದೆ. ಜಗತ್ತನ್ನು ನಾವು ಅರಿತುಕೊಂಡು ಅದಕ್ಕೆ ತಕ್ಕ ರೀತಿಯ ವರ್ತನೆಗಳನ್ನು ಮಾಡುತ್ತಾ ಜಗತ್ತಿನಲ್ಲಿ ಹೇಗೆ ಮುಂದುವರಿಯಬೇಕು, ಹೇಗೆ ಬೆಳೆಯಬೇಕು ಎನ್ನುವುದನ್ನು ಕಲಿಯಬೇಕು. ನೀವು ತಪ್ಪು ದಾರಿಯಲ್ಲಿ ಎಷ್ಟು ದೂರ ಹೋಗಿರಬಹುದು, ಆದರೆ ನೀವು ಈಗಲೂ ಕೂಡ ತಿರುಗಿ ಸರಿದಾರಿಗೆ ಮರಳಬಹುದು. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಅದು ಅವಲಂಬಿತವಾಗಿರುತ್ತದೆ. ಹಾಗಾಗಿ ಜೀವನದಲ್ಲಿ ಯಾರೋ ಏನೋ ಹೇಳುತ್ತಿದ್ದಾರೆ, ನಮಗೆ ಸುಖ ಸುಮ್ಮನೆ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಎಂದಿಗೂ ಕೂಡ ವ್ಯರ್ಥವಾಗಿರುವಂತಹ ಸಮಯವನ್ನು ಅಥವಾ ಅಂಥವರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಜೀವನದ ಅತ್ಯಮೂಲ್ಯವಾಗಿರುವಂತಹ ಸಮಯಗಳನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಬೇರೆಯವರು ಕೇವಲ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾ ಅವರ ಜೀವನವನ್ನು ಸಾಗಿಸುತ್ತಿರುತ್ತಾರೆ. ಅವರ ಯೋಗ್ಯತೆಗೆ ಅಷ್ಟಾಗಿರುತ್ತದೆ. ನೀವು ಮಾತ್ರ ನಿಮ್ಮ ಕೆಲಸದ ಕಡೆಗೆ ನಿಮ್ಮ ಗಮನ ಎನ್ನುವುದು ಇರಬೇಕು. ಅಂದಾಗ ಮಾತ್ರ ನಿಮ್ಮ ಗುರಿಯನ್ನು ಸರಿಯಾದ ಸಮಯಕ್ಕೆ ಸರಿಯಾದ ದಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಜಯಶಾಲಿ ಆಗುವುದಕ್ಕೆ ಸಾಧ್ಯವಾಗುವುದು. ಕಾಲ ಎನ್ನುವುದು ಕಳೆದಂತೆ ಎಲ್ಲವೂ ಕೂಡ ಬದಲಾಗುತ್ತದೆ. ಗಮನಿಸುತ್ತಲೇ ಇರಿ. ಮೊದಲು ಮನಸ್ಸು, ನಂತರ ಅವರ ನಡವಳಿಕೆ ಮತ್ತು ಅಂತಿಮವಾಗಿ ಅವರ ಮಾತಿನ ಸ್ವರ ಬದಲಾಗುತ್ತದೆ. ಆದ್ದರಿಂದ ಯಾರ ಬಗ್ಗೆಯೂ ಕೂಡ ಚಿಂತಿಸುವುದರಲ್ಲಿ ಅರ್ಥ ಎನ್ನುವುದು ಇರುವುದಿಲ್ಲ. ಏಕೆಂದರೆ ಕಲಿಯುಗದಲ್ಲಿ ಮನುಷ್ಯ ಖಂಡಿತವಾಗಿಯೂ ಕೂಡ ಅಗತ್ಯಕ್ಕೆ ಅನುಗುಣವಾಗಿ ತನ್ನ ಒಂದು ಬಣ್ಣವನ್ನು ಬದಲಾಯಿಸುತ್ತಾನೆ. ಹಾಗಾಗಿ ಜೀವನದಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಳ್ಳಬೇಕು. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೆಯೋ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸುತ್ತಾ ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ಏನೇ ಸಮಸ್ಯೆಗಳು ಬಂದರೂ ಕೂಡ ನಗುಮುಖದಿಂದ ಅದನ್ನು ಸ್ವೀಕರಿಸುವುದನ್ನು ಕಲಿಯಬೇಕು. ಮನುಷ್ಯ ಅಂದ ಮೇಲೆ ಸಮಸ್ಯೆಗಳು ಬರುವುದು ಸಹಜ. ಅಷ್ಟೇ ಏಕೆ, ಈ ಪ್ರಕೃತಿಯಲ್ಲಿ ಇರುವಂತಹ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಅವರಿಗೆ ಅವರದ್ದೇ ಆಗಿರುವಂತಹ ಸಮಸ್ಯೆಗಳು ಇದ್ದೇ ಇರುತ್ತದೆ. ನಮಗೂ ಕೂಡ ಅದೇ ರೀತಿಯಾಗಿರುವಂತಹ ಸಮಸ್ಯೆ ಬರುತ್ತದೆ. ಆ ಸಮಸ್ಯೆ ಬಂದಾಗ ಹೇಗೆ ಅದನ್ನು ನಿಭಾಯಿಸುತ್ತೇವೆ ಎನ್ನುವುದು ಕೂಡ ತುಂಬಾ ಮುಖ್ಯವಾದದ್ದು. ಸಂಭ್ರಮದ ಸಮಯದಲ್ಲಿ ಕಣ್ಣೀರು ಹಾಕಬೇಡಿ, ದುಃಖದ ಸಮಯದಲ್ಲಿ ನಗಬೇಡ. ಕೈ ಹಿಡಿದು ನಡೆಸಿದವರನ್ನು ಎಂದಿಗೂ ಕೂಡ ಕಡೆಗಣಿಸುವುದಕ್ಕೆ ಹೋಗಲೇಬೇಡ. ಕೈ ಮೀರಿ ಹೋದವರನ್ನು ನೆನೆಯುತ್ತಾ ನಿನ್ನ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆಯುವುದಕ್ಕೆ ಹೋಗಬೇಡ. ನಿನ್ನ ಜೀವನವಿದು. ನೀನು ಯಾವ ರೀತಿಯಾಗಿ ರೂಪಿಸಿಕೊಳ್ಳುತ್ತೀಯ ಎನ್ನುವುದರ ಮೇಲೆ ನಿನ್ನ ಜೀವನ ಎನ್ನುವುದು ರೂಪಿತವಾಗಿರುವುದು. ಹಾಗಾಗಿ ನಿನ್ನ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ನೀನು ಕಲಿಯಬೇಕು. ಉತ್ತಮ ಭವಿಷ್ಯ ಬೇಕು ಅಂದರೆ ಇಂದು ನೀನು ಮಾಡುತ್ತಿರುವಂತಹ ಕರ್ತವ್ಯದ ಮೇಲೆ ನಿನಗೆ ಗಮನ ಎನ್ನುವುದು ಇರಬೇಕು. ಇಂದು ನೀನು ಮಾಡುತ್ತಿರುವಂತಹ ಕೆಲಸದ ಮೇಲೆ ನಿನಗೆ ಗಮನ ಎನ್ನುವುದು ಇರಬೇಕು. ಇಂದು ಸರಿಯಾದ ರೀತಿಯಲ್ಲಿ ಸಮಯವನ್ನು ನಿರ್ವಹಣೆ ಮಾಡಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಉಜ್ವಲವಾಗಿರುವಂತಹ ಭವಿಷ್ಯ ಕಂಡೇ ಕಾಣುತ್ತೀರಾ. ಉತ್ತಮರ ಮನಸ್ಸನ್ನು ನೋಯಿಸುವುದಕ್ಕೆ ಜೀವನದಲ್ಲಿ ಎಂದಿಗೂ ಕೂಡ ಹೋಗಲೇಬೇಡಿ. ಒಬ್ಬರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಮತ್ತೊಬ್ಬರಿಗೆ ಕೇಡನ್ನು ಬಯಸಿ ನಾವು ಮಾತ್ರ ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು ಅಥವಾ ಒಳ್ಳೆಯದನ್ನು ಕರುಣಿಸುವ ದೇವ ಎಂದು ದೇವರಲ್ಲಿ ಬೇಡಿಕೊಳ್ಳುವುದರಿಂದ ಹೇಗೆ ತಾನೇ ದೇವರು ಆಶೀರ್ವಾದವನ್ನು ಮಾಡುವುದಕ್ಕೆ ಸಾಧ್ಯವಾದೀತು? ಯೋಚನೆಯನ್ನು ಮಾಡಿ. ಜೀವನದಲ್ಲಿ ಆದರೆ ಮಾತ್ರ ಇತರರಿಗೆ ಒಳ್ಳೆಯದನ್ನು ಮಾಡಿ. ಅದನ್ನು ಬಿಟ್ಟು ಕೆಟ್ಟದ್ದನ್ನು ಯಾರಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ. ಉಳ್ಳವರೆಂದು ಸ್ನೇಹ ಬಯಸಬೇಡಿ. ಆತ್ಮೀಯರೆದುರು ಕೈಯನ್ನು ಚಾಚಲೇಬೇಡಿ. ಶತ್ರುವಿನ ಮುಂದೆ ತಲೆ ಬಾಗಲೇಬೇಡ. ಎಷ್ಟೇ ಕಷ್ಟ ಬಂದರೂ ಕೂಡ ತಾಳ್ಮೆಯನ್ನು ಜೀವನದಲ್ಲಿ ಕಳೆದುಕೊಳ್ಳಬೇಡ.
ಪರಮಾತ್ಮನ ನಾಮಸ್ಮರಣೆ ಮಾತ್ರ ಎಂದಿಗೂ ಕೂಡ ಜೀವನದಲ್ಲಿ ಮರೆಯಲೇಬೇಡ. ಪರಮಾತ್ಮ ಒಬ್ಬ ನಿನ್ನವನಾದರೆ ನಿನ್ನ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳಿಗೆ ತಕ್ಕ ರೀತಿಯ ಪರಿಹಾರವನ್ನು ಆ ಪರಮಾತ್ಮ ಶ್ರೀಕೃಷ್ಣನೇ ಒದಗಿಸುತ್ತಾನೆ. ನಿಮ್ಮವರೇ ನಿಮಗೆ ನೋವನ್ನು ಕೊಟ್ಟಾಗ ಆದ್ದರಿಂದ ಏನು ನೀವು ನೋವುಂಟು ಆಗಿದೆಯೋ ಅದನ್ನು ಹಿಂದೆ ಬಿಟ್ಟು ಮುಂದುವರಿಯುವುದನ್ನು ಕಲಿತುಕೊಳ್ಳಬೇಕು. ನೋವಿಗೆ ನೋವೇ ಪ್ರತಿ ಉತ್ತರ ಆಗಬಾರದು. ನೋವಿಗೆ ನಿಮ್ಮ ಸಾಧನೆಯ ಮುಖಾಂತರ ನೀವು ಪ್ರತಿ ಉತ್ತರವನ್ನು ಅಂಥವರಿಗೆ ಕೊಡಬೇಕು. ಯಾರು ನಿಮಗೆ ನೋವನ್ನು, ಯಾರು ನಿಮಗೆ ಸಂಕಟಗಳನ್ನು, ಯಾರು ನಿಮಗೆ ದುಃಖಗಳನ್ನು ಕೊಡುತ್ತಾರೆಯೋ ಹೆದರಬೇಡಿ. ಸಮಯ ಕಾಲ ಎನ್ನುವುದು ಕೂಡಿ ಬಂದಾಗ ಅಂಥವರ ನಿರ್ನಾಮವನ್ನು, ಅಂಥವರು ಯಾರು ನಿಮ್ಮ ಕಣ್ಣಲ್ಲಿ ನೀರನ್ನು ತರಿಸಿರುತ್ತಾರೆಯೋ ಅಂಥವರ ಕಣ್ಣಲ್ಲಿ ರಕ್ತ ತರಿಸುತ್ತಾನೆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ. ಸಮಯ ಕಾಳಜಿಯನ್ನು ವಹಿಸುತ್ತದೆ. ಸಮಯಕ್ಕೋಸ್ಕರ ಕಾಯಿ. ಆ ಸಮಯ ನೀವು ಅದೃಷ್ಟವಂತ ವ್ಯಕ್ತಿಯಾಗಿದ್ದರೆ ನಿಮ್ಮ ಜೀವನದಲ್ಲಿ ಯಾರು ಪರಿಣಾಮವನ್ನು ಬೀರಿರುತ್ತಾರೆಯೋ, ಯಾರು ನಕಾರಾತ್ಮಕವಾಗಿರುವಂತಹ ಪರಿಣಾಮವನ್ನು ಬೀರಿರುತ್ತಾರೆಯೋ ಅಂಥವರ ನರಳಾಟವನ್ನು ನಿಮ್ಮ ಕಣ್ಣಾರೆಯೇ ನೀವು ಗಮನಿಸಬಹುದು, ನೋಡಬಹುದು. ನೀವು ಕಷ್ಟಪಡುತ್ತಿರುವಂತಹ ಕಾರಣ ನೀವು ಬೀಳುತ್ತಿದ್ದೀರಿ ಎಂದು ಅರ್ಥವಲ್ಲ, ನೀವು ಬೆಳೆಯುತ್ತಿದ್ದೀರಿ ಎಂದು ಅರ್ಥವಾಗಬೇಕು. ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಕಷ್ಟದ ಹಿಂದೆ ಒಂದು ಅದ್ಭುತವಾಗಿರುವಂತಹ ಕಾರಣ ದೇವರು ಇಟ್ಟಿರುತ್ತಾನೆ. ಆ ಕಾರಣ ನೀವು ಅದನ್ನು ಹೇಗೆ ಸ್ವೀಕರಿಸುತ್ತೀರಾ, ಹೇಗೆ ಆ ಒಂದು ಸಮಸ್ಯೆಗಳನ್ನು, ಆ ಒಂದು ಕಠಿಣವಾಗಿರುವಂತಹ ಸಂದರ್ಭಗಳನ್ನು ಹೇಗೆ ನಿಭಾಯಿಸುತ್ತೀರಾ ಎನ್ನುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ದೇವರು ಏನೋ ಒಂದು ಕೊಡುವ ಮೊದಲು ಹಲವಾರು ಬಾರಿಯಲ್ಲಿ ಪರೀಕ್ಷೆಗೆ ಒಳಪಡಿಸುತ್ತಾನೆ. ನಾವು ಆ ಒಂದು ಪರೀಕ್ಷೆಯಲ್ಲಿ ಜಯಶಾಲಿ ಆದಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ನಿಮ್ಮ ಸ್ವಂತ ಮನಸ್ಸಿಗಿಂತ ವೇಗವಾಗಿ ಯಾವುದು ನಿಮ್ಮನ್ನು ಕೊಲ್ಲುವುದಿಲ್ಲ. ಹಾಗಾಗಿ ನಿಮ್ಮ ಸ್ವಂತ ಮನಸ್ಸನ್ನು ನೀವು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಮನಸ್ಸಿನ ಮಾರ್ಗವನ್ನು, ಮನಸ್ಸಿನ ದಾರಿಯನ್ನು ನೀವು ತೆರೆದುಕೊಳ್ಳಬೇಕು. ಮನಸ್ಸಿನ ಮಾತನ್ನು ಅರಿಯುವುದನ್ನು, ಮನಸ್ಸಿನ ಮಾತನ್ನು ಕೇಳುವುದನ್ನು ನೀವು ಕಲಿಯಬೇಕು. ಇತರೆ ವ್ಯಕ್ತಿಗಳು ನಿಮ್ಮನ್ನು ಕೇಡನ್ನು ಬಯಸಬಹುದು, ಆದರೆ ನಿಮ್ಮ ಮನಸ್ಸು ಮಾತ್ರ ನಿಮಗೆ ಕೇಡನ್ನು ಬಯಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮನಸ್ಸಿನ ದಾರಿಯನ್ನು, ಮನಸ್ಸಿನ ಮಾರ್ಗವನ್ನು ಅನುಸರಿಸುವುದನ್ನು ಕಲಿತುಕೊಳ್ಳಿ. ಶಾಂತವಾಗಿ ಇರಿ. ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ಎಂದಿಗೂ ಕೂಡ ನೀವು ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಬರುವಂತಹ ಸಮಯ ಒಳ್ಳೆಯದಾಗಿಯೇ ಬರುತ್ತದೆ. ಸಮಯ ಬದಲಾಗಲಿ ಎಂದು ಕಾಯಬೇಡ. ಮೊದಲು ನೀನು ಬದಲಾಗು. ಏಕೆಂದರೆ ನೀನು ನಂಬಿದವರೇ ಬದಲಾಗಿ ಪಾಠವನ್ನು ಕಲಿಸಿದ್ದಾರೆ ಅನ್ನುವುದು ಎಂದಿಗೂ ಕೂಡ ಮರೆಯಲೇಬೇಡ. ಜೀವನದಲ್ಲಿ ನಂಬಿದವರೇ ಅತಿಯಾದ ನೋವನ್ನು ಕೊಡುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಯಾರ ಮೇಲೆಯೂ ಕೂಡ ಅತಿಯಾದ ನಂಬಿಕೆಯಾಗಲಿ, ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸವನ್ನು ಇಟ್ಟುಕೊಳ್ಳುವುದಾಗಲಿ ಒಳ್ಳೆಯದಲ್ಲ. ಏಕೆಂದರೆ ಈ ಅತಿಯಾದದ್ದು ಎಲ್ಲಿ ಇರುತ್ತದೆಯೋ ಅಲ್ಲಿಯೇ ಅತಿಯಾದ ಒಂದು ನೋವು ಎನ್ನುವುದು ಇದ್ದೇ ಇರುತ್ತದೆ. ಇದನ್ನು ತುಂಬ ಚೆನ್ನಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಿಮ್ಮ ಜೀವನದ ಏಳಿಗೆಯನ್ನು ನೀವು ಹೊಂದಬಹುದು. ಸ್ವಾರ್ಥವು ತುಂಬ ಪ್ರಬಲವಾಗಿದೆ. ಇದರಿಂದಾಗಿಯೇ ಕೆಲವೊಮ್ಮೆ ಮಿತ್ರನೂ ಕೂಡ ಶತ್ರುವಾಗುತ್ತಾನೆ ಮತ್ತು ಶತ್ರುವು ಕೂಡ ಮಿತ್ರನಾಗುತ್ತಾನೆ. ನಿಮ್ಮ ಸ್ವಾರ್ಥತೆ ಎನ್ನುವುದು ಎಲ್ಲಿ ಹೇಗೆ ಇರಬೇಕೋ ಅಲ್ಲಿ ಹಾಗೆ ಇರಬೇಕು. ಅತಿಯಾದ ಸ್ವಾರ್ಥತೆಯೂ ಕೂಡ ಒಳ್ಳೆಯದಲ್ಲ. ಅತಿಯಾದ ಒಳ್ಳೆಯತನವೂ ಕೂಡ ಒಳ್ಳೆಯದಲ್ಲ. ಅತಿಯಾಗಿ ಸಿಹಿಯಾಗಿಯೂ ಕೂಡ ಇರಬಾರದು. ಏಕೆಂದರೆ ಜನರು ನುಂಗಿ ಹಾಕುತ್ತಾರೆ. ಅತಿಯಾಗಿ ಕಹಿಯಾಗಿಯೂ ಕೂಡ ಇರಬಾರದು. ಏಕೆಂದರೆ ಜನರು ನಮ್ಮನ್ನು ಉಗಳಿಬಿಡುತ್ತಾರೆ. ಹಾಗಾಗಿ ಪ್ರಾಮಾಣಿಕವಾಗಿ ಇರಿ. ಯಾವ ವ್ಯಕ್ತಿಯು ಪ್ರಾಮಾಣಿಕವಾಗಿ ಬದುಕುತ್ತಾನೆಯೋ, ಯಾವ ಮನುಷ್ಯರು ಸಹ ಸಹಾಯವನ್ನು ಮಾಡದೇ ಇದ್ದರೂ ಕೂಡ ಕೇವಲ ದೇವರು ಖಂಡಿತ ಒಂದಲ್ಲ ಒಂದು ದಿನ ನಿಮ್ಮ ಕಷ್ಟ ಕಾಲದಲ್ಲಿ ಸಹಾಯವನ್ನು ಮಾಡುತ್ತಾನೆ. ದೇವರ ಮೇಲೆ ನಂಬಿಕೆಯನ್ನು ಇಡಿ. ಜನರ ಮೇಲೆ ನಂಬಿಕೆಯನ್ನು ಇಡುವುದಕ್ಕೆ ಹೋಗಬೇಡಿ. ಜನರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಯೋಚನೆಗಳನ್ನು ಮಾಡುತ್ತಾರೆ. ಆದರೆ ದೇವರು ಹಾಗಲ್ಲ. ನಿಮ್ಮ ಸುಖ ಮತ್ತು ನಿಮ್ಮ ದುಃಖ ಎರಡರಲ್ಲಿಯೂ ಕೂಡ ಇರುತ್ತಾನೆ. ದೇವರನ್ನು ಧ್ಯಾನ ಮಾಡಿ. ಶುದ್ಧ ಮನಸ್ಸಿನಿಂದ ಬದುಕಿದವರಿಗೆ ಕ್ಷಣಿಕ ಸುಖ ಸಿಗದೆ ಕ್ಷಣಿಕ ನೋವು ತಿಂದರೂ ಕೂಡ
ಕೊನೆಗೆ ಶಾಶ್ವತವಾಗಿರುವಂತಹ ಸಂತೋಷವನ್ನು ದೇವರು ಕರುಣಿಸುತ್ತಾನೆ. ಪ್ರಾಮಾಣಿಕವಾಗಿರುವಂತಹ ಬದುಕಿನ ಶೈಲಿಯನ್ನು ನಾವು ರೂಢಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಏಳಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದು. ಬದುಕಿನಲ್ಲಿ ನಮ್ಮ ತನವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳದೆ ಒಂದು ಉಜ್ವಲವಾಗಿರುವಂತಹ ಭವಿಷ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ನೀನು ಬಿತ್ತಿದಂತಹ ಬೀಜವನ್ನು ಮರವಾಗಿ ಕಾಣಲು ಸಹಾಯ ಬೇಕು. ಅವಸರ ಪಡಬೇಡ, ತಾಳ್ಮೆಯೇ ನಿನ್ನ ಗೆಲುವಿನ ಮೂಲ ಬಾಗಿಲು ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯಲೇಬೇಡ. ತಾಳ್ಮೆಯಿಂದ ಇರುವುದನ್ನು ಕಲಿತುಕೋ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ದೇವರ ಮೇಲೆ ನಂಬಿಕೆಯನ್ನು ಇಡು. ಆಲೋಚನೆಗಳು, ನಿಮ್ಮ ಉದ್ದೇಶಗಳು ಉತ್ತಮವಾಗಿ ಇದ್ದಾಗ ಯಾವ ವ್ಯಕ್ತಿಯೂ ಕೂಡ ನಿಮಗೆ ಕೇಡನ್ನು ಬಯಸುವುದಕ್ಕೆ ಅಥವಾ ಕೆಡಕನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ನೀವು ಯಾರಿಗೂ ಕೂಡ ಕೆಡಕನ್ನು ಬಯಸಿಲ್ಲ, ಯಾರಿಗೂ ಕೂಡ ಕೆಡಕನ್ನು ಮಾಡಿಲ್ಲ. ನಿಮ್ಮ ತನವನ್ನು, ನಿಮ್ಮ ಗೆಲುವಿನ ಕಡೆಗೆ ಗಮನಿಸಿ. ನಿಮ್ಮ ಗುರಿಯನ್ನು ನೀವು ಗಮನಿಸುವುದನ್ನು ಕಲಿತುಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಇತರರ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಯೋಚನೆಗಳು ಎಂದಿಗೂ ಕೂಡ ನಿಮ್ಮ ಏಳಿಗೆಯನ್ನು ಕುರಿತೇ ಇರಬೇಕು ಎನ್ನುವುದನ್ನು ಮರೆಯಲೇಬೇಡಿ. ಗೆಲುವು ನಮಗಾಗಿ ಅಲ್ಲದೆ ಇದ್ದರೂ ಕೂಡ ನಮ್ಮನ್ನು ನಂಬಿದವರಿಗಾಗಿಯೂ ನಾವು ಕೆಲವೊಮ್ಮೆ ಗೆಲ್ಲಬೇಕಾಗುತ್ತದೆ. ಖಂಡಿತವಾಗಿಯೂ ಕೂಡ ಮನುಷ್ಯನಲ್ಲಿ ಜವಾಬ್ದಾರಿ ಎನ್ನುವುದು ಬರಬೇಕು. ಆ ಜವಾಬ್ದಾರಿತನ ಎನ್ನುವುದು ಬಂದಾಗ ಜೀವನದಲ್ಲಿ ಮಹೋನ್ನತವಾಗಿರುವುದನ್ನು ನಾವು ಸಾಧಿಸಿ ತೋರಿಸಿಬಿಡಬಹುದು. ಒಮ್ಮೆ ಪಣ ತೊಡಿ. ಖಂಡಿತವಾಗಿಯೂ ಕೂಡ ಮನುಷ್ಯನಿಂದ ಆಗದೇ ಇರುವಂತಹ ಕೆಲಸ ಈ ಭೂಮಿಯ ಮೇಲೆ ಯಾವುದು ಕೂಡ ಇಲ್ಲ ನೋಡಿ. ಅತ್ಯಂತ ಅದ್ಭುತವಾಗಿರುವುದನ್ನೇ ಸೃಷ್ಟಿ ಮಾಡಿರುವನು ಈ ಮನುಷ್ಯ. ಹಾಗಾಗಿ ಮನುಷ್ಯನಿಂದ ಆಗದೇ ಇರುವಂತಹ ಕೆಲಸ ಯಾವುದು ಕೂಡ ಇಲ್ಲ. ಮನಸ್ಸಿದ್ದರೆ ಮಾರ್ಗ ಎನ್ನುವ ಮಾತಿಗೆ ಅನುಗುಣವಾಗಿ ಮೊದಲು ಮನುಷ್ಯ ಪಣ ತೊಡಬೇಕು. ಮನಸ್ಸಿನ ಮಾರ್ಗವನ್ನು ಅನುಸರಿಸಬೇಕು. ಮನಸ್ಸು ಮಾಡಿ ಕಾರ್ಯೋನ್ಮುಖವಾಗಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಏಳಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದು. ಅಂದುಕೊಂಡಂತಹ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಎನ್ನುವಂತಹ ನಂಬಿಕೆಯೊಂದಿಗೆ ನಿಮ್ಮ ಜೀವನವನ್ನು ಆರಂಭಿಸಿ. ಖಂಡಿತವಾಗಿಯೂ ಕೂಡ ಯಾವ ಸಮಸ್ಯೆಯೂ ಕೂಡ ಶಾಶ್ವತವಾಗಿ ಇರುವುದಿಲ್ಲ. ಯಾವ ನೋವು ಕೂಡ ಶಾಶ್ವತವಾಗಿ ಇರುವುದಿಲ್ಲ. ಯಾವ ಸಂಕಟವೂ ಕೂಡ ಶಾಶ್ವತವಾಗಿ ಇರುವುದಿಲ್ಲ. ಬರುವುದೆಲ್ಲವೂ ಕೂಡ ಅಶಾಶ್ವತವಾಗಿಯೇ ಅವು ಯಾವುದೂ ಕೂಡ ನಿಮ್ಮ ಜೀವನದ ಉದ್ದಕ್ಕೂ ಉಳಿಯುತ್ತವೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಮನುಷ್ಯನ ಜೀವನವೇ ಶಾಶ್ವತ ಅಲ್ಲ ಎಂದಾಗ ಇನ್ನು ಈ ಮನುಷ್ಯನ ಜೀವನದಲ್ಲಿ ಬರುವಂತಹ ಆ ಘಳಿಗೆಗಳು ಹೇಗೆ ತಾನೇ ಶಾಶ್ವತವಾಗಿ ನಿಲ್ಲುವುದಕ್ಕೆ ಸಾಧ್ಯವಾದೀತು? ಖಂಡಿತವಾಗಿಯೂ ಕೂಡ ಯಾವುದು ಇಲ್ಲಿ ಶಾಶ್ವತ ಅಲ್ಲ. ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸಿ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ನಿಷ್ಠೆಗೆ, ನಿಮ್ಮ ಧರ್ಮಕ್ಕೆ, ನಿಮ್ಮ ಶಕ್ತಿಗೆ, ನಿಮ್ಮ ಒಳ್ಳೆಯತನಕ್ಕೆ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಖಂಡಿತವಾಗಿಯೂ ಕೂಡ ಬರುತ್ತದೆ. ಆದರೆ ತಾಳ್ಮೆ ಎನ್ನುವುದು ಮನುಷ್ಯನಲ್ಲಿ ಇರಬೇಕು. ತಾಳ್ಮೆ ಎನ್ನುವುದು ದೊಡ್ಡ ಅಸ್ತ್ರ ಇದ್ದ ಹಾಗೆ. ಅದನ್ನು ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಅವಶ್ಯಕತೆ ತುಂಬಾ ಇದೆ. ಜೀವನದಲ್ಲಿ ತಾಳ್ಮೆ ತುಂಬಾ ಮಹತ್ವವಾದದ್ದು. ಹಾಗಾಗಿ ಅಂತಹ ತಾಳ್ಮೆಯುತವಾಗಿರುವಂತಹ ಜೀವನ ಶೈಲಿ ಎನ್ನುವುದು ನಿಮ್ಮದಾಗಲಿ ಎಂದು ಹರಿಸುತ್ತಾ ಮುಂದಿನ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.